ಆಗಿರ್ತಕ್ಕಂತ ಹೌದು ಯಾವ ಹುಲ್ಲೋಳಿ ಗ್ರಾಮದ ಹಾಲಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಜಡಸಿದ್ದರ ಪದ್ದೆಯನ್ನು ಕೇಳಬೇಕಂತ ತಿಳ್ಕೊಂಡ. ಹಾ ಏನ್ ಮಾಡ್ಯಾರಪ್ಪ ಇಲ್ಲಿ? ಸಂಸಾರ ಮಾಯಾ ಪ್ರಪಂಚ ಮರ್ತ ಹೌದು ಹೌದು ಈ ಮರೆತು. ಸಂಸಾರ ದಿನ ಮಾಡಾಕ್ ಸಿಗ್ತೈತಿ. ಹೌದು ಸಂಸಾರ ದಿನ ಮಾಡಕ್ ಸಿಗ್ತದ. ಸಂಸಾರ ಮಾಡಿದವ್ರು ಸತ್ತಾರ ಕರೆ ಸಂಸಾರ ಎಂದು ಸತ್ತಿಲ್ಲ. ನಮ್ಮನ್ನ ಹೊಡೆದೈತಿ ಜೀವ ಅನ್ನೋದು ಗೊತ್ತಾಗಿ ಹೌದು ಈ ಸಂಸಾರ ಪ್ರಪಂಚ ಮರ್ತ ಮರೆತು ಈ ಹಾಲಸಿದ್ದೇಶ್ವರವನ ದಿವ್ಯ ಸನ್ನಿಧಿ ಒಳಗ ಜಡಸಿದ್ದರ ಪದ್ಯ ಕೇಳ್ಬೇಕಂತ ತಿಳ್ಕೊಂಡು ಕುಡಿರ್ತಕ್ಕಂತ ಹೌದು ಎಲ್ಲಾ ನನ್ನ ತಾಯಿ ಬಳಗಕ್ಕ ತಂದಿ ಬಳಗಕ್ಕ ಜ್ಞಾನ ಪಂಡಿತರಿಗೆ ಕಲಾವಂತರಿಗೆ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಕೂಡ ಹೌದು ಏನ್ ಹೇಳೋದ್ರಿಪ್ಪ ಮಾತಾ? ಚರ್ಚಾನ್ ತಾಲೂಕದೊಳಗೆ ಬರ್ತಕ್ಕಂತ ಹಲಸಂಗಿ ಗ್ರಾಮದ ಬೀರ್ಲಿಂಗೇಶ್ವರ ಡೊಳ್ಳಿನ ಸಂಘದ ಪರವಾಗಿ ತಮ್ಮೆಲ್ಲರಿಗೆ ಇನ್ನೊಮ್ಮೆ ಶರಣು ಶರಣಾರ್ಥಿಗಳನ್ನು ಹೇಳಿ ಹೌದಪ್ಪ ಹೌದು ಹೇಳಿ. ಜ್ಞಾನಿಗಳಾಗಿರ್ತಕ್ಕಂಥ ಬೀರುವನ್ನ ಮಾತೊಂದು ಹಿಂಗ್ ಹೇಳಿದ್ರು. ಹೆಂಗ ಹೇಳಿದ್ರಿಪ್ಪ ಜ್ಞಾನಿಗಳ ಮಾತಾ? ಸತ್ತ ಆಕಳ ಮತ್ತೆ ಹುಟ್ಟಿ ಬರುವುದೇ, ಹಾ ಏನೋ ಸತ್ತ ಆಕಳ ಮತ್ತೆ ಹುಟ್ಟಿ ಬರೋದೇ, ಹಯನಕ್ಕಾಗಿ ಇದ್ದ ಕರವನ್ನೇ ಜೋಪಾನ ಮಾಡುವಯ್ಯ, ಹೌದು ಹೌದು ಜೋಪಾನ ಮಾಡವಯ್ಯ. ಸತ್ತ ಗುರು ಮತ್ತೆ ಹುಟ್ಟಿ ಬರವರುಂಟೆ, ಹೌದು ಗುರು ಹಾಕಿ ಕೊಟ್ಟ ಮಾರ್ಗವನ್ನು ಅನುಷ್ಠಾನಗೊಳಿಸಿ ನೀನೇ ಗುರುವನಾಗವಯ್ಯ, ಹೌದು ಸತ್ತವರ ಪೂಜೆ ಇದ್ದವರು ಮಾಡಿದ್ರೆ ಉದ್ಧಾರ ಆಗದಂದೋ ಕುಮಾರಕ್ಕ ಕೈಯ ಹಿಂಗ್ ವಚನ ಬರೆದ್ರು. ಹಾ ಇದೇ ಮಾತು ಯಾಕೆ ಹೇಳಿದ್ರಿಪ್ಪ ಕುಮಾರ ಕಕ್ಕಯ್ಯನವರು? ನಾವು ತಿಳ್ಕೊಂಡ್ ನಡ್ಲೆತ್ತಾಳ ಅವ್ರು ಬರ್ದಿಟ್ಟಾರ, ನಾವು ತಿಳ್ಕೊಂಡು ಹೋಗ್ಬೇಕಾಗೈತಿ. ಹೆಂಗ್ ತಿಳಿದು ಕೇಳು. ಹೆಂಗಪ್ಪ ಇದ್ರಾಗ? ಸತ್ತ ಆಕಳ ಮತ್ತೆ ಹುಟ್ಟಿ ಬರವದೆ. ಹಾ ಇದೇ ಹಂಗ್ರಿ ಸರ್ ಮಾತಾ? ಆಕಳ ಸಾಯುವಂತ ಸಮಯದೊಳಗ ಬಡಪಾಯಿ ಮನುಷ್ಯಾಗ ಒಂದು ಕರ ಕೊಟ್ಟ ಆಕಳ ಅಂತೆ ಕಾಲಕ್ಕೆ ಸತ್ತೋಯ್ತು. ಹೌದು ಒಂದು ಹೊರಿಕರ ಕೊಟ್ಟು ಸತ್ತು ಹೋಗ್ಯದ ಆಕಳ. ನನ್ನ ಆಕಳ ಸತ್ತು ಅಂತ ತಿಳ್ಕೊಂಡು ಬಡಪಾಯಿ ಮನುಷ್ಯ ಆಕಳ ಚಿಂತೆಯಾಗ ಅಳ್ಕೊತ ಕೂತಾನ. ನಮ್ಮ ರಾಜಾಪುರ ರಾಮಣ್ಣ ಸರ್ ಅಂತವ್ರು ಹಾಲ್ ಹೊಂಟಾರ. ಹೌದು ಹಿರಿಯರು ಹೇಳ್ತಾರ ಆಕಳ ಮಾಲಕಗ ಏನೈತಿ ಹೇಳ್ತಾರ. ನನ್ನ ಆಕಳ ಸತ್ತ ತಿಳ್ಕೊಂಡು ಹಿಂಗ ಆಕಳ ಚಿಂತೆಯಾಗ ಕುಂತಿತ್ತಮ್ಮ. ಏ ದುಃಖ ಮಾಡ್ಬೇಡ ಹುಡುಗ, ಹಿಂಗ ಕುತ್ತಿ ಅಂದ್ರ ಆಕಳ ಸಾಯಾಗ ನಿನಗೊಂದು ಕರ ಕೊಟ್ಟೋಗೈತಿ. ಹೌದು ನೀ ಹಿಂಗ ಆಕಳ ಚಿಂತೆ ಮಾಡ್ಕೊತ ಕುತ್ತಿ ಅಂದ್ರ ಕರಾನು ಸತ್ ಹೊಡಿತಿ. ಹೌದು ಕರಾನು ಸಾಯ್ತದ. ಹಂಗ ಮಾಡಬೇಡ. ಆಕಳಿದ್ದಾಗ ಆಕಳ ಮಾಡಿರ್ತಕ್ಕಂತ ಮೆವ್ವ ನೀರಿನ ವಸ್ತ ಕರಿಗೆ ಮಾಡಿ ನೋಡು. ಹೌದು ಅದು ಕರ ಆಕಳ ದೊಡ್ಡದಾಗಿ ಹೆಂಗ ಹಾಲು ಕೊಟ್ಟಿತ್ ನೋಡು, ಹಂಗೆ ಕರಾನು ಹಾಲು ಕೊಡ್ತೈತಿ. ಕರಿನ ಮ್ಯಾಗ ನಂಬಿಕೆ ಇಟ್ಟು ಅದನ್ನ ಕರ ಮೇಸು ಅಂತ ಹೇಳಿದ್ರು. ಹೌದು ಸತ್ತ ಗುರು ಮತ್ತೆ ಹುಟ್ಟಿ ಬರವರುಂಟೆ. ಹಾ ಇದು ಹೆಂಗಪ್ಪ ಮಾತಾ? ಗುರು ಸತ್ತಾನ ತೇಳ ಅಳ್ಕೊತ್ ಕುಂಡ್ರಬೇಡ. ಹಾ ಗುರು ಸತ್ತಾನ ತೇಳ ಅಳ್ಕೊತ್ ಕೂತ್ ಅಂದ್ರ ಹತ್ತು ನೀನು ಒಮ್ಮೆ ಸತ್ ಹೋಗಿ ಉದ್ಧಾರ ಈ ಭೂಮಿ ಮ್ಯಾಗ ಆಗಂಗಿಲ್ಲ. ಹೌದು ಆಗೋದಿಲ್ಲ. ಗುರು ಇದ್ದಾಗ ನಿನಗೆ ಕಲ್ಸಿರ್ತಕ್ಕಂತ ಶಿಕ್ಷಣವನ್ನ, ಹೌದು ಗುರು ಇದ್ದಾಗ ನಿನಗೆ ಕಲ್ಸಿರ್ತಕ್ಕಂತ ಶಿಕ್ಷಣವನ್ನ ಮತ್ತೊಬ್ಬರಿಗೆ ಹೋಗಿ ನೀ ಕಲ್ತಿರ್ತಕ್ಕಂಥ ವಿದ್ಯೆ ಮತ್ತೊಬ್ಬರಿಗೆ ದಾನ ಮಾಡು. ಆಗ ನೀನು ಹೋಗಿ ಒಬ್ಬ ಗುರುವಾಗಿ ಉಳಿತೀಯ ಅಂತ ಹೇಳಿ ಬರೆದ್ರು. ಹೌದು ಇನ್ನು ಕೊನೆಯದಾಗಿ ಕೇಳು. ಏನ್ರಿಪ್ಪ ಕೊನೆ ಮಾತಾ? ಸತ್ತವರ ಪೂಜೆ ಇದ್ದವರು ಮಾಡಿದರೆ ಉದ್ಧಾರ ಆಗದಂದೋ ಕುಮಾರಕ್ಕ ಕೈಯ. ಏ ಇದು ಹೆಂಗಪ್ಪ ಮಾತಾ? ತಾಯಿ ತಂದಿ ಜೀವಂತ ಇದ್ದಾಗ ಸುಮ್ಮ ಕೂತ. ಹೌದು ತಾಯಿ ತಂದಿ ವಯಸ್ಸಾಗೈತಿ. ಹೌದು ಮಪ್ಪಣ್ಣ ವಯಸ್ಸಕ್ಕೆ ಬಂದಾರ. ಹೌದು ಮನಿ ಬಾಗಿಲ್ದಾಗ ಕುಂತಾರ. ಹೌದು ಸೊಸಿ ಹಾಕ್ಲಿಕ್ಕೆ ಬಿಡ್ಲಕ್ಕ ನನ್ನ ಮಗ ಹೊರಗೆ ದಗದಕ್ ಹೋಗೈತಿ. ಹೊಳ್ಳಿ ಬಂದ ಅವರೇ ಕರೆದ ನನಗೆ ಊಟ ಮಾಡಿಸ್ತ ಅಂತ ತಿಳ್ಕೊಂಡು ಹಾದ್ಯಾಗ ಕಾಯ್ಕೋತ್ ಕೂತಾರ ತಾಯಿ ಮತ್ತು ತಂದೆ. ಹೌದಾ ಮುದುಕಿ ಕೂತಾವ್. ಮಗ ಬರ್ತಾನ. ಸೊಸಿ ಯಾರ ಮನೆ ನಮ್ಮ ಮನೆ ನಡ್ಯಾಕ್ ಬಂದಳ, ಅಕ್ಕಿನ ಹಾಕ್ತಾಳಾಗಿಲ್ಲ ಅಂತ ತಿಳ್ಕೊಂಡು ಅಕ್ಕಿ ಮ್ಯಾಗ ನೀ ವಿಶ್ವಾಸ ಇಟ್ಟಿಲ್ಲ. ಮಗ ನಮ್ ಹೊಟ್ಯಾಗ ಹುಟ್ಟ್ಯಾನ, ಮಗ ಬಂದ್ರಿ ಹಾಕ್ಯಾನ ಅಂತ ತಿಳ್ಕೊಂಡು ಮಗನ ಮ್ಯಾಗ ನಂಬಿಕೆ ಇಟ್ಟು ಮಗನ ಹಾದಿ ಕಾಯಕತ್ತಾರ ತಾಯಿ ಮತ್ತು ತಂದೆ ಬಾಗಿಲ್ದಾಗ ಕೂತ. ಹೌದು ಮಗ ಹೊರಗಿಂದ ಬಂದ ಅದ ಬಾಗಿಲೇ 1000 ಸಲ ಒಳಗ ಹೋದ, ಅದೇ ಬಾಗಿಲೇ 1000 ಸಲ ಹೊರಗೆ ಬಂದ. ಹೌದು ಆದ್ರ ತನ್ನ ಹಡ್ದಿರ್ತಕ್ಕಂಥ ತಾಯಿ ತಂದಿ ಬಾಗಲ್ನ ಕೂತಾರ ಕರಿ ಅವ್ರ ಹಸದಾಗ ಒಂದು ತುತ್ತು ಅನ್ನ ಹಾಕ್ಲಿಲ್ಲ. ಹೌದು ಯಪ್ಪ ಹಸದ್ರೆ ನೋಯಪ್ಪ ಅಂತೇಳಿ ಅವಾಗ ಅಪ್ಪ ಕೇಳಿಲ್ಲವ. ಮಗನ್ನೇ ಹಾಕ್ಲಿ ಅಂತ ತಿಳ್ಕೊಂಡ ತಾಯಿ ತಂದಿ ಒಂದೂ ಮಾತು ಕೇಳಾರ್ದೆ ಅಲ್ಲೇ ಕೂತ್ರು. ಕುಂತ 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 ವಯಸ್ಸಾಗಿ ಇಬ್ರು ಸತ್ ಹೋದ್ರು. ಹೌದು ಸ್ವರ್ಗಿ ಸತ್ತು ಹೋದ್ರು. ಕರೆ ಒಂದು ತುತ್ತು ಮಗ ಅನ್ನ ಹಾಕ್ಲಿಲ್ಲ. ಸತ್ತ ಬಳಕ ಏನು ಮಾಡಿದ ಕೇಳು. ಏನ್ ಮಾಡದ ಮಗ? ಈ ಹುಲ್ಲಳ್ಳಿ ಅಂತ ಗ್ರಾಮ ಬಿಟ್ಟು ಶಾರಪಟ್ಟಣ ಬೆಳಗಾವಕ್ಕೆ ಹೋಗಿ ನಮ್ಮಪ್ಪ ನಮ್ಮವ್ವ ಸತ್ರ ತಿಳ್ಕೊಂಡ ತಾಯಿ ತಂದಿ ಫೋಟೋಗಳನ್ನ ಪೂಟಗಟ್ಲೆ ಮಾಡ್ಕೊಂಡು ಬಂದ ಗ್ವಾಡಿಗೆ ಹಾಕಿ ಪೂಜೆ ಮಾಡಕತ್ತಿದ್ದ. ಹೌದು ಒಬ್ಬ ಹಿರಿಯ ಅವ್ರ ಮನಿಗ್ ಹೋದ. ಏನತ್ತಾನ ಹಿರಿಯ ಮನುಷ್ಯ? ಹೇ ಹುಚ್ಚಪ್ಪ, ಈ ತಾಯಿ ತಂದೆ ಸತ್ತವ್ರ ಫೋಟೋ ಯಾಕೆ ಪೂಜೆ ಮಾಡ್ತಿ ಅಂತ ಕೇಳಿದ. ಯಾಕೆ ಮಾಡ್ತೇವ ಹುಡುಗ? ನಮ್ಮವ್ವ ನಮ್ಮಪ್ಪನ ಪೂಜೆ ಮಾಡ್ಬೇಕ್ರಿ ಅಂದ. ಹೌದು ಆ ಹಿರಿಯ ಮನುಷ್ಯ ಹೇಳ್ತಾನ. ಏನತ್ತಾನ ಹಿರಿಯ ಮನುಷ್ಯ? ತಮ್ಮ ಅಣ್ಣ ಅಣ್ಣ
ನೀರ್ ಅಂತ ತಿಳ್ಕೊಂಡು ನಿಮ್ಮವ್ವ ನಿಮ್ಮಪ್ಪ ಇದೇ ಬಾಗಿಲ ಕೂತ ಎಷ್ಟೋ ದಿನ ಕೊರಿಗಿ ಕೊರಿಗಿ ಮರಿಗೆ ಸತ್ತು ಹೋದ್ರು ಸತ್ತಾವ್ ಅವ್ರ ಜೀವಂತಿದ್ದಾಗ ಒಮ್ಮೆ ನೋಡ್ಲಿರಲ್ಲೋ. ಅವ್ರು ಸತ್ತು ಹೋದ ಮೇಲೆ ಅವ್ರ ಫೋಟೋ ಪೂಜೆ ಮಾಡಿ ಏನು ಮಾಡಾವ ಅಂತ ಕೇಳ್ತಾರ. ಹೌದು ನೋಡು ನೋಡು ತಾಯಿ ತಂದೆ ಜೀವಂತಿದ್ದಾಗ ಹಣ್ಣು ಹಾಕುದು ಬಿಟ್ಟಾರ. ಬಿಟ್ಟಾರ ತಾಯಿ ತಂದೆ ಜೀವಂತಿದ್ದಾಗ ಹಣ್ಣು ಹಾಕುದು ಬಿಟ್ಟಾರ. ತಾಯಿ ತಂದೆ ಸತ್ತು ಹೋದ ಮ್ಯಾಲ ಅವ್ರ ಪುಣ್ಯತಿಥಿ ತಿಳ್ಕೊಂಡು ಊರೆಲ್ಲ ಮಂದಿನ ಕರೆಸಿ ಊಟ ಮಾಡ್ಸಕತ್ತಾರ. ಹೌದು ಅಂತ ಮಂದಿನೇ ರಗಡ್ ಆಗ್ಯಾರ ಈಗ ಜಗದಾಗ. ಅನ್ನದಾನ ಮಾಡ್ಲಾಕ ನಾ ಬ್ಯಾಡ ಅಂದಿಲ್ಲ. ಹೌದು ತಾಯಿ ತಂದೆ ನಮ್ಮನ್ನ ನಮ್ಮವ್ವ 9 ತಿಂಗಳು ತನ್ನ ಒಡಲೊಳಗೆ ಇಟ್ಟುಕೊಂಡ ಹೌದು ನನ್ನ ಮಗಗೆ ಹೊಟ್ಟ್ಯಾಗ ಏನಾದ್ರೂ ಧಕ್ಕೆ ಆಗಿತ್ತು, ಏನಾದ್ರೂ ಕುಂದು ಕೊರತು ಬಂದಿತ್ತು ತಿಳ್ಕೊಂಡ ಹೊತ್ತಿಗೆ ಅನುಗುಣವಾಗಿ ಊಟ ಮಾಡಿ ಮಗನ ಹೊಟ್ಟ್ಯಾಗ ಬೆಳೆಸಿ ತನ್ನ ಜೀವ ಹೊಕ್ಕೈತೋ ಏನು ಬರ್ತೈತೋ ಅನ್ನುವಂತ ಸಮಯದೊಳಗೆ ತನ್ನ ಜೀವ ಒತ್ತಿಟ್ಟು ಜಗದಾಗ ನಮಗೆ ಜನ್ಮ ನೀಡಿ ಹೌದು ಹಂಗೆ ಬಿಡ್ಲಿಲ್ಲ. ಏನ್ ಮಾಡಿದ್ರು ತಾಯಿ ತನ್ನ ರಕ್ತವನ್ನೆಲ್ಲ ಬಸದ ಹಾಲಿನ ಮುಖಾಂತರ ನಮಗೆ ಕುಡಿಸಿ ಹೊಟ್ಟಿನಾಟ ಇದ್ದವ್ರು ನೋಡಿ ಬೆಟ್ಟದಂಗ ಮಾಡಿ ತಾ ಮಂದಿ ಮನ್ಯಾಗ ಕೂಲಿ ನಾಲಿಯು ಮಾಡಿದ್ರು ಸಹಿತ ನನ್ನ ಮಗ 4 ಮಂದಿಯಾಗ ಅಡ್ಡಾಡ್ಲಿ 4 ಮಂದಿ ಬಾಯಾಗ ನನ್ನ ಮಗನ ಹೆಸರು ಉಳಿದ ತಿಳ್ಕೊಂಡು ತಾಯಿ ಒಳ್ಳೆ ಕೂಡ ಇಟ್ಟು ಬೆಳೆಸ್ಯಾಳು. ಅದಕ್ಕೆ ತಾಯಿಗೆ ಹಣ್ಣು ಹಾಕ್ರಿ ಅಂತ ಹೇಳೋದೈತಿ. ಹೌದು ಇನ್ನು ಅಪ್ಪಗ ಏನ್ ಹೇಳವ್ರಿ? ಬ್ಯಾಸಿಗೆ ಅನ್ನಂಗಿಲ್ಲ, ಮಳೆಗಾಲ ಅನ್ನಂಗಿಲ್ಲ, ಚಳಿಗಾಲ ಅನ್ನಂಗಿಲ್ಲ. ಹೌದು ನಾ ಒಬ್ಬ ರೈತ ಆಗಿ ನಮ್ ಹೊಲದಾಗ ದುಡಿಯಾಕತ್ತೀನಿ. ಹೌದಾ ನಾ ಏನೋ ಪಾಪ ಸಲುವಾಗಿ ನಮ್ ಹೊಲದಾಗ ರೈತಾಗಿ ದುಡಿಯಾಕತ್ತೀನಿ. ನನ್ನ ಮಗ ಹಿಂಗ ರೈತಾಗಿ ದುಡುದು ಬ್ಯಾಡ. ಈ ಹುಲ್ಲಳ್ಳಿ ಒಳಗೆ ಒಳ್ಳೆ ಶಿಕ್ಷಣ ಸಿಗಂಗಿಲ್ಲ, ಒಳ್ಳೆ ಸಂಸ್ಥಾ ಇಲ್ಲಿ. ಹೌದು ಬೆಳಗಾವಿ ಒಳಗೆ ಒಳ್ಳೆ ದೊಡ್ಡ ಶಿಕ್ಷಣ ಸಂಸ್ಥಾ ನೋಡಿ ನನ್ನ ಮಗನ ಸಾಲಿ ಕಲ್ಸ್ಬೇಕಂತ ತಿಳ್ಕೊಂಡು ಹೊಲ ಮನಿ ಒತ್ತಿ ಇಟ್ಟ ಬೆಳಗಾವಿದಾಗ ಸಾಲಿ ಕಲ್ಸಕತ್ತಾನ. ಹೌದಪ್ಪ ತಾವ್ ಹೊಲದಾಗ ದುಡಿತಾನ ರೈತಾಗಿ. ಹೌದು ನಾ ರೈತಾಗಿ ನನ್ನ ಮಗ ಹಿಂಗ ದುಡಿದು ಬೇಡ ತಿಳ್ಕೊಂಡು ಒಳ್ಳೆ ಶಿಕ್ಷಣ ಕೊಡಿಸ್ಬೇಕಂತ ಬೆಳಗಾವಿ ಸಂಸ್ಥೆದೊಳಗೆ ಸಾಲಿ ಕಲ್ಸಕತ್ತಾನ. ನನ್ನ ಮಗನ ಒಳ್ಳೆ ಸಾಯಿಬಣ ಮಾಡ್ಬೇಕಂತ ತಿಳ್ಕೊಂಡು ನಿನ್ನ ಮನಸ್ಸಿನಾಗ ಇಟ್ಕೊಂಡು ಕೂತಾನ. ಹೌದಾ ಅದ್ರ ಸಲುವಾಗಿರೋ ತಂದಿಗೆ ಅನ್ನ ಹಾಕ್ಬೇಕಾಗೈತಿ. ಹೌದು ಇದ್ರ ಸಲುವಾಗಿ ತಾಯಿ ತಂದೆಗೆ ಭೂಮಿ ತಿಳಿ ಮಗ ನಾವು ಹುಟ್ಟೇವಂದ್ರ ಹೌದು ತಾಯಿ ತಂದೆ ಜೀವ ಹೋಗಾಗ್ರೆ ಒಂದು ತುತ್ತ ಅನ್ನ ಹಾಕ್ರಿ ಅಂತ ತಿಳ್ಕೊಂಡು ನನ್ನ ಮಾತು ಹಲಸಂಗಿಗೆ ಮ್ಯಾಲೆ ಹೊತ್ತಿಯಿಂದ ತಮ್ಮೆಲ್ಲರಿಗೆ ಇದೊಂದು ಮಾತು ಐತಿ. ತಾವ್ ಮಗ ಎಲ್ಲಾರು ಆಲಿಸ್ಬೇಕಂತ ಹೌದಪ್ಪ ಹೌದು ಏನು ನಾ ಬಾಳ ಮಾತಾಡಂಗಿಲ್ಲ. ಸರ್ಜೋಡಿ ಕಲಾವಿದರ ಕಡೆ ಹೋಗುನು. ಸ್ವಲ್ಪ ಸರಿ ರೀ, ಯಾಕಂದ್ರ ಬಾಳ ಮಾತು ಟೈಮ್ ನಮಗಿಲ್ಲ. ಹೌದು ಏನ್ ಹೇಳ್ಯಾರ ಸರ್ಜೋಡಿ ಕಲಾವಿದ್ರ ಅಂತ ಕೇಳು. ಏನ್ ಹೇಳ್ಯಾರಪ್ಪ ಮುದ್ಕಣ ಮಾಸ್ತರು? ಲಿಂಗ ಬೀರಣ್ಣ ದೇವರಿಗೆ ಅಲ್ಲದನ ಗಾಡಿ ದೇವರು, ಸೋಮಘಾತಕ ದೇವರು, ಗಾಂಜಿಕೋರ ದೇವರು, ಗಾರುಡಿಗಿತ್ಯ ದೇವರು, ವಿದ್ಯೆ ಕೊರ ದೇವರು, ಬುದ್ಧಿ ಕೊರ ದೇವರು, ಹರವು ಹಾವಿನ ಗಂಡ, ಉರುವ ಕಿಚ್ಚಿನ ಗಂಡ, ಕುಂಗರ ಗುದಲ ಕೆಂಗರಿಮಿ ಶಂಗಾಲೊಳಗ ಪದ್ಮ ಹೊಣ್ಣು ಹೊಕ್ಕಳ ಬಂಗಾರ ಕಿರಿ ಜಡಿಯ ಹೊಂದಿರತಕ್ಕಂತ ಆಕಾಶ ಪರಮ ದೇವರ ಕಂದ ಸೂರಮದೇವಿಯ ಸಂಜಾತ ನನ್ನಪ್ಪ ಲಿಂಗ ಬೀರದವರು ಕಾಲಾಗ ಸಾನಿಗೆ ಬೇರಾಗಿ ಸೌದ ಸಿರಿಗಂಧದ ಕೊಡ್ಡಾಗಿ ನವಿದ ಯಾರು ನನ್ನಪ್ಪ ಮೊನ್ನೆ ಮಾಳಿಂಗರಾಯ ಮಾಳಪ್ಪಗ ಹುಲಿ ಹಾಲು ಬೇಡಿದರು ಸಹಿತ ಹೌದು ಎದಿ ಗುಂದದೆ ಹುಲಿ ಕಡಿದೈತಿ ಕಾಡು ಮೃಗ ಪ್ರಾಣಿ ಅದು ಹೌದಾ ಅಂತ ಇದ್ರು ಸಹಿತ ಹುಲಿ ಹಾಲು ತಂದು ಉಣಿಸಿದ. ಯಾರೋ ಮಾಳಪ್ಪ ಮಾಳಿಂಗರಾಯ. ಹೌದು ಪಾಂಡವರ ಕೊಟ್ಟಿಗೆ ಧರ್ಮರಾಜ ನಕುಲ ಸಹದೇವ ಇದ್ದ, ಹಾದಿಗೆ ಹಣ್ಣು ಬಿದ್ದು, ಬೀದಿಗೆ ಭೀಮನ ಕೌಲಿತ್ತು. 7 ಸುತ್ತಿನ ಕ್ವಾಟಿತ್ತು, 7 ಉಕ್ಕಿನ ಬಾಗಿಲಿದ್ದು, 7 ಉಕ್ಕಿನ ಕೀಲಿದ್ದು. ಹೌದಾ ಅಟ್ಟಿದ್ರು ಸಹಿತ ಅಂತ ಕೊಟ್ಟೆ ಭೇದನ ಮಾಡಿ ಮಣ್ಣೆ ಮಾಳಿಂಗರ ಗುರು ಬೇಡಿರ್ತಕ್ಕಂಥ ನಾಗರಬಾಯಿ ಸೀತಾಳ ಪಾಂಡವರ ಕೊಟ್ಟಿ ಹೂ ತಂದ ಸಿಡಿಯಾಣದೊಳಗ ಪೂಜೆ ಮಾಡಿದ. ಹೌದು ಮಾಳಪ್ಪ ಎಟ್ಟು ಮಾಡ್ಲಕ್ಕಾಗಿ ಬೀರ್ ದೇವ್ರ ಮಾಳಪ್ಪಗೆ ಪರೀಕ್ಷೆ ಸಲುವಾಗಿ ಒಬ್ಬರನ್ನ ಕೊಟ್ಟು ಕಳಿಸ್ಯಾನ. ಯಾರನ್ನ ಕೊಟ್ಟ ಕಳಿಸ್ಯಾನ? 10 ಕಲಬುರಗಿ ಅವ್ರ ಪ್ರಶ್ನೆ ಮಾಡ್ಯಾರ. ಮಾಡ್ಯಾರಲ್ಲ ಪ್ರಶ್ನೆ, ತಾವೆಲ್ಲರೂ ಕೇಳಿರಿ. ಕೇಳ್ಯಾರ ಯಾರನ್ನ ಕೊಟ್ಟು ಕಳಿಸ್ಯಾರ ಕೇಳ್ರಿ. ಯಾರನ್ನಪ್ಪ? ನೋಡು, ಈ ಹುಲ್ಲಳ್ಳಿ ಗ್ರಾಮದೊಳಗ ನಾವು ನಿಮ್ಗೆ ಮಕ್ಕಳಾಗಿ ಬಂದೆವು. ಹೌದು ತಪ್ಪರೇ ಅಂದ್ರು ನೀವು ಹೊಟ್ಟೆ ಹಾಕೋಬೇಕಾ, ಸರಿ ಇದ್ರು ಹೊಟ್ಟೆ ಹಾಕೋಬೇಕಾಗೈತಿ. ಹಾಕೋಬೇಕಲ್ಲ. ಮಾಸ್ತರ್ ಕೇಳಿದ ಪ್ರಶ್ನೆ ಕೂತ್ರಿ ಹೆಂಗೈತಿ ಕೇಳು. ಹೆಂಗದ್ರಿಪ್ಪ ಉತ್ತರ? ಕಾಡ ರುದ್ದರ ಕೊದಲಿಗೆ ನಂದಾನವನದೊಳಗ ನನ್ನಪ್ಪ ಲಿಂಗ ಬೀರಣ್ಣ ದೇವರ 2 ವರ್ಷದ 9 ತಿಂಗಳ 6 ದಿವಸ ಹೌದಾ ವನವಾಸ ಗೈಯುವಂತ ಸಮಯದೊಳಗ ಏನ್ ಮಾಡ್ದ? ಗಂಡಗಚ್ಚಿ ಹಾಕಿ ರುಂಡಮಾಲಿ ಕುಬಸ ತೊಟ್ಟ ಯವ ಬಿದ್ರ ಬಡಿಗೆ ಹಿಡ್ಕೊಂಡು ಆಡ ಕೈ ಉತ್ತ ಅಕ್ಕಮ್ಮಯ್ಯವ ಆರ್ಯಾಣದೊಳಗೆ ಬಂದ ಸಲುವಾಗಿ. ಹೌದು ಆರ್ಯಾಣದಾಗ ಬಂದ ನನ್ನಪ್ಪ ಲಿಂಗ ಬೀರಪ್ಪನ ಗುರುತ್ ಹಿಡದ ಬೀರ್ ದೇವ್ರು ಕಟ್ಟಿರ್ತಕ್ಕಂಥ ತೊಟ್ಲ ತೆಗೆದು ತಳಗ್ ಬಿಚ್ಚಿ. ಹೌದು ಆ ಬೀರ್ ದೇವ್ರು ಯಾರಿಗೆ ಒಲತಪ್ಪ ಅಂತ ಕೇಳಿದ್ರ ಯಾರಿಗೆಪ್ಪ? ಶಾಟ್ಕಟ್ನೆ ಹೇಳ ಕತಿ ಬಾಳ ದೊಡ್ಡದೈತಿ. ಹೌದು ಶಾಟ್ಕಟ್ನೆ ಹೇಳದೈತಿ. ಬೀರ್ ದೇವ್ರು ಯಾರಿಗೆ ಒಲ್ತಪ್ಪ ಅಂತ ಕೇಳಿದ್ರ ಆ ಬೀರ್ ದೇವ್ರು ತೊಟ್ಲ ಹೋದ್ ಹುತ್ತಿನ ಮ್ಯಾಗಿಟ್ಟ ಬೀರ್ ದೇವ್ರು ಬಾಯಿ ಒಳಗೆ ಯಾರ ಮಲಿ ಹಾಲು ಬೀಳ್ತಾನ ನೋಡು, ಬೀರಪ್ಪ ಅವ್ರಿಗೆ ಒಲಿತಾನ ತಿಳ್ಕೊಂಡು ಮಾತಾಯ್ತು. ಮಾತಾದ ಸಮಯದೊಳಗ ಏನಾಯ್ತು ಕೇಳು. ಆಗ ಅಕ್ಕಮ್ಮ ದೇವಿ ಸುತ್ತ ಹಾಕಿದಳು. ಅಕ್ಕಮ್ಮನ ಹಾಲು ಬೀರಿದವರು ಬಾಯಾಗ ಬೀಳಲಿಲ್ಲ. ಮಾಯಮ್ಮ ದೇವಿ ಗುರುನಾಮ ಸ್ಮರಣೆಯನ್ನ ಮಾಡಿ ಹೋಗಿ ತುಂಬಿದ ಹೊಳೆಯೊಳಗ ಜಾಮ ಜಳಕ ಮಾಡ್ಕೊಂಡು ಬಂದ. ಬೀರದವ್ರು ಇಟ್ಟಿರ್ತಕ್ಕಂಥ ತೊಟ್ಲ ಸುತ್ತ ಹಾಕುವಂತ ಸಮಯದೊಳಗ ಮಾಯವನ ಹಾಲು ಬೀರಪ್ಪನ ಬಾಯಾಗ ಬಿದ್ದು ಬಿದ್ದಾವ್.
ಬೀರಪ್ಪನ ಬಾಯಾಗ ಬಿದ್ದು ಹೌದು ಆಗ ಹೊಳ್ಳಿ ಬೀರಪ್ಪ ಅಕ್ಕವನ ಕಡೆ ನೋಡಿದ. ಹೌದಾ ಅಕ್ಕವನ ಕಡೆ ನೋಡಿದಾಗ ಹೇಳ್ತಾನ ಅಕ್ಕಮ್ಮಗ ಒಂದ ಮಾತ. ಏನ್ ಹೇಳ್ದ ಬೀರಪ್ಪ? ನೀವಿಬ್ರು ಅಕ್ಕ ತಂಗಿಯರ ಜೋಡಿ ಒಂದೇ ಹೊಟ್ಟೆ ಹುಟ್ಟಿ ಬಂದಿರಿ, ಭೇದ ಭಾವ ನಿಮ್ಮಲ್ಲಿ ಬಂದಿಲ್ಲ. ಒಂದೇ ಆಗಲಾಗ ಇಟ್ಟು ದಿನ ಊಟ ಮಾಡ್ರಿ. ಕರೆ ಮಾಯವ್ನ ಹಾಲು ಕುಡ್ದು ಮಾಯವ್ ಒಲ್ತಿನತ್ ಹಿಂಗೇನ್ ತಿಳ್ಕೊಬೇಡಿ. ಯಾಕ ನೀ ಅಕ್ಕ ಮದಿ ಈಗ ಹೌದು ಮುಂದ ಯಾವ ಲಿಂಬೆಳ ಗುಡ್ದಾಗ ನೀ ಹುಲಿ ಆಗಿ ಬಾ, ಭಾರತಿ ನಿಂಬೆಳ ಗುಡ್ದಾಗ ಹುಲಿಯಾಗಿ ಹುಟ್ಟಿ ಬಾ. ಆಗ ನನ್ನ ಶಿಷ್ಯ ಮಾಳಪ್ಪನ ಪರೀಕ್ಷೆ ಮಾಡೋ ಸಲುವಾಗಿ ನಿನ್ನ ಕಾಲಾಗ ನಿನ್ನ ಹುಲಿ ಹಾಲು ಬೇಡಿ, ನಿನ್ನ ಹುಲಿ ಹಾಲು ತರ್ಸಕ ಮಾಳಪ್ಪನ ಅಲ್ಲಿ ನಾ ಕಳ್ಸಕತ್ತೀನಿ. ಹೌದಾ ಅಲ್ಲಿ ಕಳಿಸ್ತೀನಿ. ನನ್ನ ಮಾಳಪ್ಪನ ಪರೀಕ್ಷೆ ಮಾಡೋ ಸಲುವಾಗಿ ನಾ ಹುಲಿ ಹಾಲು ತರ್ಸಕ್ ಲಿಂಬೆಳ ಗುಡ್ಡ ಕಳ್ಸಮದೀನಿ. ಹೌದು ಆಗ ನೀ ಹುಲಿಯಾಗಿ ಬಾ ಅಂತ ತಿಳ್ಕೊಂಡ ಯಾರನ್ನ ಕಳ್ಸ್ಯಾನ ಮಾಳಪ್ಪನ ಪರೀಕ್ಷೆ ಸಲುವಾಗಿ ಅಂದ್ರ ಕಾಡು ರುದ್ರ ಭೂಮಿಯಾಗ ಯಾರಿಗೆ ಮಾತು ಕೊಟ್ಟಂಗ ಅಕ್ಕವನ್ನ ಲಿಂಬೆಳ ಗುಡ್ಡದ ಹುಲಿಯಾಗಿ ಬಾ ಅಂತ ಪರೀಕ್ಷೆ ಮಾಳಪ್ಪನ ಮಾಡ ತಿಳ್ಕೊಂಡು ಅಕ್ಕಮ್ಮನ ಕೊಟ್ಟು ಕಳ್ಸ್ಯಾನ ಅಂತ ತಿಳ್ಕೊಂಡು ನಿಮ್ಮ ಮೂತ್ರ ಕೊಲ್ಲ. ಹೌದಾ ಒತ್ತರ ಕೊಲ್ಲ ಯಾರನ್ನ ಕೊಟ್ಟು ಕಳ್ಸ್ಯಾನ? ಅಕ್ಕಮ್ಮನ ಹುಲಿಯಾಗಿ ಬಂದ ಮಾಳಪ್ಪನ ಪರೀಕ್ಷೆ ಮಾಡೋ ಸಲುವಾಗಿ ಯಾರನ್ನ ಕೊಟ್ಟ ಕಳ್ಸ್ಯಾನಪ್ಪ ಅಂತ ಕೇಳಿದ್ರೆ ಕಾಡು ರುದ್ರ ಭೂಮಿಯಾಗ ಕೊದಲಿಗೆ ನಂದರ ಒಣದೊಳಗ ಅಕ್ಕಗೂ ಮಾತು ಕೊಟ್ಟಂಗ ಅಕ್ಕಮ್ಮನ ಕೊಟ್ಟು ಕಳ್ಸ್ಯಾನ ಅನ್ನೋದು ನಿಮ್ಮದು ಉತ್ತರ. ಕೊಲ್ಲಾನಿ ಇನ್ನ ನನ್ನ ಮಗ ಎಷ್ಟು ಶಾಣೆ ಅದ ಅಂತ ತಿಳ್ಕೊಂಡ ಈ ಹುಲ್ಲಳ್ಳಿ ಗ್ರಾಮದಾಗ ನಮ್ಮ ಅಪ್ಪಂದ ಕೇಳ್ಯಾನ ನನಗ. ಪ್ರಶ್ನೆ ಕೇಳ್ಯಾರಲ್ಲ ಹಿರಿಯರು. ಏನ್ ಕೇಳ್ಯಾರ ಕೇಳು. ಏನ್ ಕೇಳ್ಯಾರಪ್ಪ? ಪ್ರತಿಯೊಬ್ಬರು ಕುರಿ ಕಾಯ್ತೇವ್. ಕಾಯ್ತೇವಲ್ಲ. ಹಿಂದೂ ಕುರಿ ಕಾದಾರ, ಈಗೂ ಕುರಿ ಕಾಯ್ತಾರ. ಹೌದು ಹಿಂದೂ ಕುರಿ ಕಾದಾರ, ಈಗೂ ಕುರಿ ಕಾಯ್ತಾರ. ಕುರಿಯಾಗ ಯಾವತ್ತು 4 ಕಾಡ್ ಇರ್ತಾವ. 4 ಕಾಲ್ ಇರ್ತಾವ. ಕೋಡಿನು ಯಾಕಿರ್ತಾವ? ಇದಕ್ಕೆ ಕಾರಣ ಏನು ಅಂತ ಕೇಳ್ಯಾರ ಕಾಕ. ಹೌದು ಕೇಳ್ಯಾರ. ಕಾಕ ಕಾಕಂಡಿಕೆ ಅವನ ಮಾತಾಡವ. ಇಡೀ ಕಾಕ ಅಖಿಲ ಭಾರತದೊಳಗ, ಇಡೀ ನಮ್ಮ ಕರ್ನಾಟಕ ರಾಜ್ಯದೊಳಗ ಯಾವ ಕಾರ್ ಹೊಣ್ಣಿ ಬಿದಿನ ಕಾರೋಣಿ ಆದ್ರೂ ಸಹಿತ ನನ್ನ ಕಾಕಂಡಿಕೆ ಒಳಗ 7 ದಿನ ಆದ ಮೇಲೆ ನಮ್ಮೂರ್ ಕರಿಯಾಕೈತಿ. ಹೌದು ಕಾಕಂಡಿಕೆ ಕರಿಯಾಕೈತಿ. ಈ ಕಾಕಂಡಿಕೆ ಕಾಸು ಮಾಸ್ತರ್ಗ ಯಾವ ಟಿಸಿ ದಿಂದ ಕರೆಂಟ್ ಬರಂಗಿಲ್ಲ. ಎಲ್ಲಿಂದ ಬರ್ತದಪ್ಪ ಕರೆಂಟ್? ಇದು ಸ್ವಂತ ವಿದ್ಯುತ್ ಕಂಡು ಹಿಡಿದ ಇಲ್ಲೇ ಕರೆಂಟ್ ಹುಟ್ಟಿ, ಇಲ್ಲೇ ಪಿಜ್ಜಾ, ಇಲ್ಲೇ ಲೈಟ್ ಎಲ್ಲ ಇಲ್ಲೇ ಐತಿ. ಇದಕ್ಕ ಇದ್ರಾಗ ಎಲ್ಲ ಇದ್ರಾಗ ಐತಿ. ಹೌದು ಅದಕ್ಕೆ ಕೇಳು. ಕುರಿ ಒಳಗ ಆಡ್ ಹೆಂಗ ಬಂದ್ ಸೇರ್ಕೊಂಡು? ಹೆಂಗಪ್ಪ? ಹಿಂದೂ ಆಡಿದ್ದು ಮುಂದೂ ಆಡ್ದವ ಯಾಕದವ? ಆಡ ಕುರಿ ಯಾಕೆ ಕೂಡಿ ಮೇಯಿಸ್ಬೇಕಾಯ್ತು ಕೇಳು. ಯಾಕ್ರಿಪ್ಪ? ಪ್ರಪ್ರಥಮದೊಳಗ ಕೈಲಾಸದಾಗ ಶಿವ ಪಾರ್ವತಿ ಒಡ್ಡಿ ಹೊಲದ ಸಮಯದೊಳಗ, ಹೌದು ಆ ಒಡ್ಡಿ ಹೊಲಗದೊಳಗ ಗಂಧರ್ವರು, ಕಿಂಪುರುಷರು, ಋಷಿಮಣಿಗಳು ಸ್ನಾನಾಪರಿಯಿಂದ ಕೂಡಿದ್ರು. ಹೌದು ಕೂಡಿದ್ರು. ಆಗ ಭೃಂಗಿ ಋಷಿ ತನ್ನ ನರ್ತನೆ ಮಾಡುವ 3 ಕಾಲಿನ ಮ್ಯಾಗ ನರ್ತನೆ ಮಾಡುವಂತ ಸಮಯದೊಳಗ, ಭೃಂಗಿ ಋಷಿ 3 ಕಾಲಿನ ಮ್ಯಾಗ ನರ್ತನೆ ಮಾಡುವಂತ ಸಮಯದೊಳಗ ಎಲ್ಲಾರು ಇವನು 3 ಕಾಲ ಇವನ ಶರೀರ ನೋಡಿ ಅಪಹಾಸ್ಯ ಮಾಡಿ ನಕ್ಕರು. ಹೌದು ಅಪಹಾಸ್ಯ ಮಾಡಿ ನಕ್ಕಾಗ ಭೃಂಗಿ ಋಷಿ ಹೊಳ್ಳಿ ನಿಂತು ಶಾಪ ಕೊಡ್ತಾನ. ಏನತ್ತ? ನನ್ನ ಮುಂದೆ ಕೂತ್ ನನ್ನ ಅಪಹಾಸ್ಯ ಮಾಡಿ ನಕ್ಕವ್ರೆಲ್ಲ ನೀವು ಕುರಿಯಾಗ್ರಿ, ಹಿಂದ್ ಕೂತ್ ನನಗ ನೋಡಿ ಅಪಹಾಸ್ಯ ಮಾಡಿ ನಕ್ಕವ್ರೆಲ್ಲ ಆಡಾಗ್ರಿ ಅಂತ. ಹೌದಾ? ಏನಂದ? ಆಡಾಗ್ರಿ ಅಂತ. ಭೃಂಗಿ ಋಷಿ ಮುಂದೆ ಕೂತ್ ನನಗ ಅಪಹಾಸ್ಯ ಮಾಡಾರ ನಕ್ಕವ್ರೆಲ್ಲ ಕುರಿಯಾಗ್ರಿ, ಹಿಂದ್ ಕೂತ್ ನನಗ ಅಪಹಾಸ್ಯ ಮಾಡಿ ನಕ್ಕವ್ರೆಲ್ಲ ಆಡಾಗ್ರಿ ಅಂತ ಶಾಪ ಕೊಟ್ಟ. ಆಡ ಕುರಿ ಅಲ್ಲಿದಿಂದ ಕೂಡಿ ಭೂಲೋಕ ತಕ ಬಂದಾವ. ನನಗೆಟ್ಟು ತಿಳಿದೈತಿ, ಇದ್ರ ಬಿಟ್ಟು ನನಗ ಉತ್ತರ ಮತ್ತೊಂದು ಗೊತ್ತಿಲ್ಲ. ಹೌದು ನಿಮಗ ಬೇರೆ ಗೊತ್ತಿತ್ತಂದ್ರ ಹೇಳ್ರಿ. ಆಡ ಕುರಿ ಹೆಂಗ್ ಬಂದಾವ? ಭೃಂಗಿ ಋಷಿಯ ಶಾಪದಿಂದ ಮುಂದೆ ಕೂತವ್ರು ಕುರಿಯಾಗ್ರಿ ಅಂದಾನ, ಹಿಂದ್ ಕೂತ್ ನಕ್ಕವ್ರಿಗೆ ಆಡಾಗ್ರಿ ಅಂದಾನ. ಆಡ ಕುರಿ ಅಲ್ಲಿಂದ ಕೂಡಿ ಬಂದವ್ ಮರ್ತಿದಾಗ ಹಿಂದೂಕಾದ್ರೆ ಎಷ್ಟೋ ಮಂದಿ ಈಗೂ ಕಾಯ್ತಾರ. ಹೌದು ಕಾಯ್ತಾರ ಸರ್. ಅದನ್ನ ಕೇಳಿರ್ತಕ್ಕಂತ ನಮ್ಮ ಅಪ್ಪ ಎಲ್ಲಿದ ನೋಡ್ರಿ. ಆ ತಪ್ಪಂದ್ರ ಮತ್ತ ಅವ್ರು ಹೇಳ್ತಾರ ಸರಿ ಏನಾರ ಒಪ್ಕೊಳ್ಳು. ಎಲ್ಲೇನ್ರಿ ಪಪ್ಪ ಪರ್ಸನೇ ದೊಡ್ಡದ ಕೇಳನ್ ಕರೆ ಅಯ್ಯ ರೇಟ್ ಇಟ್ಟನ್ರಿ ಇದಕ್ ಬಹುಮಾನ. ಆಡ್ ಮಾತ್ರ ಮೊದಲಿಗೆ ಇಲ್ಲೇ ಬಂದು ಕೂಡ್ಯಾವಂತ ನಮಗಿಡ್ ತಿಳಿತು. ನಾವ್ ಹಿರಿಯರ್ ಹೇಳ್ಯಾರ. ಬರ್ರಿ ಸರ್. ತಪ್ಪಂದ್ರ ಮತ್ತೊಂದು ಅವ್ರು ಹೇಳ್ತಾರ. ಗುರುಗಳು ಒಂದ್ ಮಾತು ನಿಮ್ಗೆ ಹೇಳ್ತೇನ್ರಿ. ಹೇಳ್ರಿ ಒಂದ್ ಮಾತು ಎರಡು ಮಾತು ಹೇಳ್ರಿ. ಮಾಹಿತಿ ನಾವ್ ಹೇಳದೇವ್ರಿ. ಹೇಳ್ರಿ. ಈಗ ನೋಡ್ರಿ ಮೊನ್ನೆ ಕಾಗಿನಲ್ಲಿ ಸ್ವಾಮಿಗಳು ಹಲೋ ಹೇಳ್ರಿ. ಕಾಗಿನಲ್ಲಿ ಸ್ವಾಮಿಗಳು ಮತ್ತೊಬ್ರದ್ದು ಹೇಳ್ಬೇಡ್ರಿ. ಕೇಳ್ರಿ. ಇಲ್ಲಿ ಆಡ ಅಂದ್ರೆ ಹೆಂಗಿರ್ತೈತ್ರಿ? ಆಡ ದಾರಿ ತೋರ್ಸೋದ ಆಡ್ರೆ, ಕುರಿ ಹಿಂದಿರ್ತೈತ್ರಿ ಹಾದಿ ತೋರ್ಸೋದ ಆಡ್ರೆ. ಇದು ನೀವು ತಲೆಯಾಗ ಇಟ್ಕೋರಿ. ಗುರುಗಳ ಒಂದ್ ಒಂದ್ ಮಿನಿಟ್ ಇಲ್ಲ ಕುಮಾರ ನೀನ್ ಗುರುಗಳ ನೀವ್ ಹೇಳೋದ ಬರೋಬರ್ತಿ. ಆದ್ರ ನಮ್ದ ನಾವ್ ಹೇಳೋದ ಬರೋಬರ್ ಐತೆ. ಒಂದ್ ಮಿನಿಟ್ ನಾ ಹೇಳೋದ್ ಕೇಳ್ರಿ ಮೊದಲ. ಈಗ ನೋಡ್ರಿ ಕಾಗಿನ ಸ್ವಾಮಿಗಳು ಹೇಳಿದ ಪ್ರಕಾರ ಹೆಂಗೈತಿ ಹೋಯ್ತಿರಿ ಅದ ಆಡಂದ್ರ ಹೆಂಗ ಇರ್ತೈತಿ? ದಾರಿ ತೋರ್ಸಕ್ ಇದ ಆಡ್ ಇರ್ತೈತಿ. ಕುರಿಗಳ ಹಿಂಬಾಲ ಬರ್ತಾವ.
ಅದ್ ನಿಮ್ ತಲೆ ಇಟ್ಕೋರಿ ಮೊದಲ. ಇಲ್ಲಿ ಕೇಳ್ರಿ ನನ್ನ ಕಡೆ. ನೀವು ಒಂದು 2 ತಾಸು ನಾನು ಗಬ್ರಿ ಅವ್ರ ಮೇಲೆ ಯಾಕೆ ಜಗಳ ಆಡ್ತೀರಿ ನೀವು? ಸರ್ ನೀವು ಸುಮ್ಮಿರ್ಲಿ, ಅವ್ರ ಇವ್ರ ಮಾತಾಡ್ತಾರ, ನೀವು ಸುಮ್ಮಿರ್ರಿ. ಈಗ ಒಂದ್ 2 ತಾಸು ನಾನು ಹಿಂಬಲ್ಲಿ ಗುದ್ದಾಡ್ರಿ ಮೂಲ್ಯಾಗ. ನಿಮಗ ನಾ ಈ ಕತ್ತಿ ಹೇಳಿನಿ, ನೀವ್ ಒಪ್ಲಿಲ್ಲ. ಈಗ ಬ್ಯಾರೆ ಕಾಗಿನೆಲ್ಲ ಸ್ವಾಮಿಗಳು ತುಂಬ್ರತ್ತೀರಿ. ಆ ಸ್ವಾಮಿಗಳ ಕತ್ತಿ ನಿಮ್ ತಕ್ಕಿಟ್ಕೋರಿ, ಇವ್ರ ಕತ್ತಿ ಇವ್ರ ತಕ್ಕಿರ್ಲಿ. ಯಾಕಂದ್ರ ಈ ಹಾಲು ಮತ್ತ ಪುರಾಣದಾಗ ಹೇಳಿರ್ತಕ್ಕಂಥ ಕತ್ತಿನ ಅವ್ರು ಹೇಳ್ಯಾರ. ನಾನು ನಿಮಗ್ ಈಗಾಗಲೇ ಹೇಳಿನಿ, ಇದನ್ನ ಬಿಟ್ಟು ಬ್ಯಾರೆ ಐತೆ ಅಂದಿರಿ ನೀವು. ನಿಮ್ಮ ಪುರಾಣದಾಗ ಏನಾರು ಬ್ಯಾರೆ ಇದ್ರೆ ಇದನ್ನ ಹೊರತುಪಡಿಸಿ ಹೇಳ್ರಿ. ಮತ್ತೊಬ್ರು ಸ್ವಾಮಿಗಳು ಹೇಳ್ಯಾರ ಅನ್ನುವಂತ ಮಾತು ಹೇಳ್ಬೇಡ್ರಿ. ಯಾಕೆ ಹೇಳ್ಬೇಡ್ರಿ ಅಂತಪ್ಪ ಅಂದ್ರ, ಕಾಗಿನೆಲೆ ಅಣ್ತಕ್ಕಂಥ ಪೀಠ ಐತಲ್ಲ, ಅದು ಈಗಾಗಿರ್ತಕ್ಕಂಥ ಪೀಠ. ಇದು ರಾಜಕೀಯ ಅವ್ರಿಗೆ ಆಗಿರ್ತಕ್ಕಂಥ ಪೀಠ. ಇದು ನಮ್ಮ ಹಾಲು ಮತಕ ಗುರುಪೀಠ ಅಲ್ಲ. ಹಾಲು ಮತಕ ಗುರುಪೀಠ ಯಾವ್ದಾರು ಇತ್ತಪ್ಪ ಅಂದ್ರ ಸರೂರ್ ಪೀಠ, ಹುಲಜಂತಿ ಪೀಠ, ಅರಿಕೇರಿ ಪೀಠ, ಇವು ಹಾಲು ಮತಕ ಗುರುಪೀಠಗಳದಾವ. ಇದು ಕಾಗಿನೆಲೆ ಪೀಠ ಐತ್ಲ, ಇದು ರಾಜಕೀಯ ಅವ್ರ ಪೀಠ. ರಾಜಕೀಯ ಯಾವಾರ ಹಾಲು ಮತದ ಶಿವಸ್ಥಾನ ತಂದು ಸೇರಿಸಬೇಡ್ರಿ. ಗುರುಗಳ ದಯವಿಟ್ಟು ಹೇಳ್ತನ, ರಾಜಕೀಯ ಯಾವಾರ ಈ ಡೊಳ್ಳಿನ ಹಾಡಿಕೆ ತಂದು ಹಾಕಬೇಡ್ರಿ ನೀವು. ಏನಾರು ಹೇಳುದು ಇತ್ತು, ಹಾಲು ಮತ್ತ ಪುರಾಣ ಹಿಡ್ಕೊಂಡ ಕುರಿ ಹುಟ್ಟಿದ ವಿಷಯ ಹಿಡ್ಕೊಂಡು ಹೇಳವ್ರಿ ಇದ್ರಿ ಹೇಳ್ರಿ. ರಾಜಕೀಯ ವಿಷಯ ತಂದು ಇದ್ರಾಗ ಸೇರಿಸಬೇಡ್ರಿ. ನಾವ್ ಹೇಳುದು ಗುರುಗಳ ತಪ್ಪು ತಗೋಬೇಡ್ರಿ. ನಿಮ್ಮದು ನಾವು ತಪ್ಪು ಅನ್ನತ್ತಿಲ್ಲ, ಹಾಡಿಕೆ ಒಳಗ ರಾಜಕೀಯ ತಂದು ಹಾಕಬೇಡ್ರಿ. ರಾಜಕೀಯ ಬ್ಯಾಡ್ರಿ, ರಾಜಕೀಯ ತಗೊಂಡ್ ನಾವೇನ್ ಮಾಡೋದು? ಅಣ್ಣ ಶುರು ಮಾಡ್ರಿ ಸರ್, ನೀವು ಶುರು ಮಾಡ್ರಿ. ನೀವು ಇರ್ಲಿ ಇರ್ಲಿ ಇರ್ಲಿ, ಇಲ್ಲಿ ಮುಗಿಸ್ರಿ ಆತ. ಇಲ್ಲಿವರೆಗೆ ದಯವಿಟ್ಟು ತಾವೆಲ್ಲರೂ ಕೇಳಿರಿ, ದಾಂಧಲಿ ಮಾಡಕ್ ಹೋಗ್ಬೇಡ್ರಿ. ಇನ್ನ ಯಥಾ ಪ್ರಕಾರ ಒಂದು ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಮುಂದಿನ ಹಿರಿಯ ಕಲಾವಿದ್ರಿಗೆ ಪಾಳೆ ಹೋಗೈತಿ. ತಾವೆಲ್ಲರೂ ಭಕ್ತಿಯಿಂದ ಆಲಿಸ್ಬೇಕಂತ ತಿಳ್ಕೊಂಡ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಹೌದು, ಏನೋ ಒಂದು ಪ್ರಶ್ನೆ ಕೇಳ್ಯಾರ ನೋಡಿ ಸರ್. ಬಾಣೇಶ್ವರ ದೈತಂದ ಒಂದು ಕೇಳ್ಯಾರ್ರಿ. ಹೆಂಗ್ರಿ? ಅದರಂತೆ ಹಿರಿಯರಾಗಿರ್ತಕ್ಕಂಥವ್ರು, ಹಿರಿಯ ಕಲಾವಿದರಾಗಿರ್ತಕ್ಕಂಥವ್ರು, ನಮ್ಮ ಯಲ್ಲಪ್ಪಕ್ಕ ವಾಲಿಕಾರ ಡೊಳ್ಳಿನ ಹಾಡಿಕೆ ಸಂಘದವರಾಗಿರ್ತಕ್ಕಂಥವ್ರು ಈ ಸತ್ಯ ಸಂಘಕ್ಕೆ ಹೋಗಿ ಮುಟ್ಲೆ ತಿಳ್ಕೊಂಡು 100 ಬಗ್ಲ ಕಾಣಿ ಕೊಟ್ಟಾರ. ಅವ್ರು ಮಾಡುವಂತ ಕಾರ್ಯದೊಳಗ ಭಗವಂತ ಮನ್ಯ ಮಾಳಿಂಗರಾಯ, ರಾಯ ಉನ್ನೂರ್ ಸಿದ್ಧ, ನನ್ನಪ್ಪ ಕೋಣೂರ್ ಕರೆಸಿದ್ದ, ಹಾಲಿಸಿದ ಮತ್ತೆ ಶ್ರೀ ಸಂಪತ್, ಬೆಳ್ಳಿ ಬಂಗಾರ ಅವ್ರ ಮನ್ಯಾಗ ಬೆಳಕಂಡೇಲಿ ಸೂರ್ಯ ಕೊಟ್ಟಿರ್ತಕ್ಕಂಥ ಹಣವನ್ನು ಮನ್ನಿಸ್ತಕ್ಕದು. ಬೇರೆವನ್ನ ಏನಾಗ್ಯದ್ರಿ ಸರ ಮಾತು ಬಾಳ ಆಗ್ಯಾವ. ಇಲ್ಲಿಗೆ ಮುಗಿಸ್ತಮ್ಮ ಅಂದ್ರ ಮುಗಿಸುನು. ಇನ್ನೂ ಪ್ರಶ್ನೆ ಅದಾವ. ಪ್ರಶ್ನೆ ಅದಾವಲ್ಲ, ಇನ್ನ ಡಿಗ್ಗಿ ಅದಾವ. ತಿಳಿದ ಮಟ್ಟಿಗೆ ಇನ್ನೂ ನೀವು ಸ್ವಲ್ಪ ಮಾತಾಡಿ ಹೇಳ್ತಮ್ಮ ಅಂದ್ರೆ ಹೇಳೋಣ. ಹೌದು, ಹೆಂಗ್ರಿ? ಓಕೆ. ಹೌದು, ಮೂಲ ಬಡ್ಡಿ ಮಾತಂದ್ ಬಿಟ್ಟಿವ. ಏನಪ್ಪಾ ಅಂತ ಕೇಳಿದ್ರ, ಪರಪ್ರಥಮದೊಳಗ ನಾವೊಂದು ಪ್ರಶ್ನೆ ಕೇಳಿದೆವು. ನಾವ ಯಾವ ಕಲಬುರಗಿ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಸಂಘದವ್ರಿಗೆ ಒಂದು ಪ್ರಶ್ನೆ ಕೇಳಿದ್ದೆವು. ಹೌದು, ಏನ್ ಕೇಳ್ಯಪ್ಪ ಅಂತ ಕೇಳಿದ್ರ, ಏನೋಯಪ್ಪ, ಅಮೋಘ ಸಿದ್ದೇಶ್ವರ ಮರ್ತ ಲೋಕಕ್ಕೆ ಬರುವಂತ ಸಮಯದೊಳಗ ಹೌದು, ಮಳಿಕಿಲ್ಲ, ಬೆಳಕಿಲ್ಲ, ಬಂಜಿಗೆ ತೊಟ್ಟಿಲ್ಲ, ಬಡವಗ ಬಾಗೆ, ಹೋಮದ ಕಂಬಳಿ, ನಿಮದ ಬೆತ್ತ, ಪ್ರಸಾದ ಗಂಟ ತಗೊಂಡು ನಂದಿ ಮೇಲೆ ಹೇರ್ಕೊಂಡು ತಂದಿನೊಬ್ಬನ ಹಿಂದೆ ಕರ್ಕೊಂಡ, ಮತ್ತು ಜೊತೆಯಲ್ಲಿ ಭೂತಾಳ್ ನಮ್ಮನ್ನ ಕರ್ಕೊಂಡ. ಹೌದು, ಯಾವ ಜಾಲಗೆರೆ, ಸಿದ್ದಾಪುರ, ಅರಕೆರೆ ಅನ್ನುವಂತ 3 ಸೀಮೆ ಒಳಗೆ ಇಳದ. ಅಲ್ಲಿ ಏನ್ ಮಾಡಿದಪ್ಪ ಅಂತ ಕೇಳಿದ್ರ, ಮಾಯಪ್ಪ ಮಕಣಾಪುರದೊಳಗ ಮಾದೇವ ಮಾಯಾಗಿ ಸಲುವಾಗಿ ಹೌದು ಅವ ಅಲ್ಲಿ ಉಳ್ದ. ಮುಂದೆ ಬಂದ ಅಮೋಘ ಸಿದ್ದೇಶ್ವರ ಅರಕೆರೆ ಗುಡ್ಡದ ಮ್ಯಾಲ ಹಗ್ಗ ಕೋಲಿಲ್ಲದೆ ಅಂತಲೇ ಕಂಬಳಡೇರಿ ಹೊಡೆದ 12 ವರ್ಷ ತಪಶ್ಚರಿ ಮಾಡ್ಯಾನ. ಹೌದು, 12 ವರ್ಷ ತಪಶ್ಚರಿ ಮಾಡುವಂತ ಸಮಯದೊಳಗ ಏನಾತು, ಒಬ್ಬ ಬಂದು ಯಾಕೆ ತಪಶ್ಚರಿ ಮಾಡಕತ್ತಾನ ಅಂತ ಕೇಳ್ಯಾರ. ಹೌದು, ಅಮೋಘ ಸಿದ್ಧಗ. ಹೌದು, ಯಾರು ಕೇಳ್ಯಾರ ಅಂತ ಕೇಳ್ಯಾವ. ಹೌದು, ಅದಕ್ಕೇನ್ ಹೇಳ್ತಾರಪ್ಪ ಇವರು? ಅವರು ಬೈಲ ಭೂತಾಳ್ ಸಿದ್ಧ ಕೇಳಿದ ಅಂತ ಹೇಳಿದ್ರು. ಇದು ಶುದ್ಧ ತಪ್ಪೈತಿ. ಹೌದು, ಇದು ಉತ್ತರ ಶುದ್ಧ ತಪ್ಪೈತಿ. ಅಮೋಘ ಸಿದ್ದೇಶ್ವರ 12 ವರ್ಷ ತಪ ಮಾಡುವಂತ ಸಮಯದೊಳಗ ಹೌದು ಯಾಕೆ ತಪಸ್ರಿ ಮಾಡಕತ್ತೆ ಅಂತ ಕೇಳಿದವ್ರು ಯಾರಪ್ಪ ಅಂತ ಕೇಳಿದ್ರ, ಪರಮಾತ್ಮನ ವಾಹನ ಆಗಿರ್ತಕ್ಕಂಥ ನಂದೇಶ್ವರ ಬಂದ್ ಅಲ್ಲಿ ಕೇಳ್ಯಾನ. ಹೌದಾ? ಯಾರು ಕೇಳ್ಯಾರ? ಪರಮಾತ್ಮನ ವಾಹನ ನಂದೇಶ್ವರ. 12 ವರ್ಷದೊಳಗಾಗಿ ಅಮೋಕ್ಷಿತ ಮಾಡ್ತಿರ್ತಕ್ಕಂಥ ತಪಸ್ರಿ ಮಾಡುವಂತ ಸಮಯದೊಳಗ ಯಾಕೆ ತಪಸ್ರಿ ಮಾಡಕತ್ತೆ ತಿಳ್ಕೊಂಡ ಪರಮಾತ್ಮನ ವಾಹನ ಆಗಿರ್ತಕ್ಕಂಥ ನಂದೇಶ್ವರ ಬಂದ ಕೇಳ್ಯಾನ. ಹೌದು, ಇದು ನೀ ಹಿಂಗ ಕೇಳಿತಮ್ಮ ಅಂದ್ರ ಗಾಡ್ಯಾಗ ಬುಕ್ಕ ಐತಿ ಕನ್ನಡಿ ಐತಿ. ಮತ್ತ ಇನ್ನೊಂದು ನಮ್ಮ ಇಲ್ಲಿಯವರು ಒಂದೆರಡು ಕೇಳ್ಯಾರ. ಏನ್ ಕೇಳ್ಯಾರಪ್ಪ? ಅದನ್ನ ಬುಕ್ನಾಗ ತೆಗೆದು ಹೇಳ್ತಾನೆ ಸರಿ. ಯಾಕೆ ತಪಸ್ಸಿರಿ ಮಾಡಿ ಅಂತ ಕೇಳುವಂತ ಸಮಯದೊಳಗ ಏನಾಯ್ತು? ಆಗ ಅಮೋಘ ಸಿದ್ದೇಶ್ವರ ಈಗ ನಮ್ಮ ತಂದೆ ನನ್ನ ಜೊತೆಯಲ್ಲಿ ಇರ್ತಾನಂತಿದ್ದ. ಹೌದು ಅಂತ ತಿಳ್ಕೊಂಡ ನನ್ನ ಜೊತೆಯಲ್ಲಿ ಇರ್ತಾನಂತಿದ್ದ, ಮಾಯಾಗ ಹೋಗ್ಯಾನ ಅಂತ ತಿಳ್ಕೊಂಡ ಅವನು ಮರಳಿ ಪ್ರತ್ಯಕ್ಷ ಮಾಡುವಂತ ಸಲುವಾಗಿ ಹೌದು ಅದನ್ನ
ಹೊಳ್ಳಿ ನಾ ತಪಸ್ಸರಿ ಮಾಡಿ ಅವನ್ನ ಭೇಟಿ ಆಗ್ಬೇಕತ್ತೀನಿ, ದರ್ಶನ ಮಾಡ್ಕೋಬೇಕತ್ತೀನಿ ಅಂತ ತಿಳ್ಕೊಂಡ ಈ ಮಾತು ಹೇಳಿದ ಅಂತ ತಿಳ್ಕೊಂಡ ನಮ್ಗ ಎಷ್ಟು ಗೊತ್ತೈತಿ. ಇದಕ್ಕ ಬದಲವಾಗಿ ಇದು ತಮ್ಮ ಅಲ್ಲಂದ್ರ ಗಾಡ್ಯಾಗ ಬುಕ್ ಐತಿ. ಹೌದು. ಅದಕ್ಕ ಇರ್ಲಿ. ಮತ್ತಿನ್ ಬಾಳೊಂದು ಮಾತಾಡ್ಲಾರ್ದೇನೆ ಯಥಾ ಪ್ರಕಾರ ಸತ್ಯ ಸುಂದರ ಚಾಲ ಹಾಡಿ ನಮ್ ಹಿರಿಯ ಕಲಾವಿದ್ರಿಗೆ ಪಾಳೆ ಕೊಡೋಕ್ಕಿಂತ ಮುಂಚಿತ ಮತ್ತೊಂದು ಘರ್ಷಣೆ ಮಾಡತ್ ಹೇಳ್ಯಾರ ಅವ್ರು. ಹೌದು. ಮತ್ತೊಂದು ಘರ್ಷಣೆ ಮಾಡತ್ ಹೇಳ್ಯಾರ. ಸಂದಿಗೆ ಒಂದು ಘರ್ಷಣೆ ಮಾಡತ್ ಹೇಳ್ಯಾರ. ಈಗ ಮತ್ತೊಂದು ಘರ್ಷಣೆ ಏನಪ್ಪಾ ಅಮೋಘ ಮೇಲೆ ಅವ್ರಿಗೆ ಅಂತ ಕೇಳಿದ್ರ, ಏನ್ರಿಪ್ಪ? ಅಮೋಘ ಸಿದ್ದೇಶ್ವರಗ 4 ಮಂದಿ ಮಕ್ಕಳು. ಹೌದು. ಅವತಾರ ಹೋದ್ರು ಸಿದ್ಧ ದೇವೇಂದ್ರ ಬಿಡಾಣಿ ಸಿದ್ಧ ಆಚಾರ್ಯಗೌಡ ಸೋಮಣ್ಣ ಮುತ್ಯ ಕಡಿಯುಟ್ಟ ಕಣ್ಣು ಮುತ್ಯ. ಹೌದು. 4 ಮಂದಿಯಿಂದ 21 ಮಂದಿ ಧರ್ಮರು ಹುಟ್ಟಿದ್ರು. ಹೌದು. 20 ಮಂದಿಯಿಂದ 101 ಮಂದಿ ಹುಟ್ಟಿದ್ರು. 101 ಮಂದಿಯಿಂದ 1700 ಮಂದಿ ಸಿದ್ಧರು ಹುಟ್ಟಿದ್ರು. 1700 ಮಂದಿ ಸಿದ್ಧ ದಾಟಿ ಶತಕೋಟಿ ಸಿದ್ಧರು ಹುಟ್ಟಿದ್ರು. ಹೌದು. ಇದು ಅಮೋಘ ಸಿದ್ಧರ ಸಂತತಿ ಅಂತ. ಹೌದು. ಹೌದಿಲ್ಲ? ಹೌದು. ಎಷ್ಟು ಮಂದಿ ಮಕ್ಕಳು ಆಗಿದ್ರು ಸಹಿತ ಅಮೋಘ ಸಿದ್ಧಗೆ ಸಾಧು ಅಮೋಘ ಸಿದ್ಧ ಅಂದಾರ. ಹೌದಾ? ಏನಂದಾರ? ಸಾಧು ಅಮೋಘ ಸಿದ್ಧ. ಸಾಧು ಅಮೋಘ ಸಿದ್ಧ ಅಂದಾರ. ಪ್ರಥಮದೊಳಗೆ ಅಮೋಘ ಸಿದ್ಧಗೆ ಸಾಧು ಅಂದವ್ರು ಯಾರು? ಪ್ರಥಮದೊಳಗೆ ಅಮೋಘ ಸಿದ್ಧಗೆ ಸಾಧು ಅಂದವ್ರು ಯಾರು? ಯಾವ ಕಾರಣಕ್ಕ ಸಾಧು ಅಂದ್ರು, ಯಾರು ಅಂದ್ರು? ಹೌದು ಅನ್ನುವಂಥದ್ದು ನಮ್ಮ ಸರ್ಜೋಡಿ ಕಲಾವಂತರಿಗೆ 2ನೇ ಸಂದಿನ 2ನೇ ಕ್ವಶನ್. ಹೌದು. ಅದಕ್ಕಿನ್ನ ಬಾಳ ಮಾತಾಡೋರು ಯಥಾ ಪ್ರಕಾರ ಸತ್ಯ ಸುಂದರ ಚಾಲ ಹಾಡಿ ಕಾಕ ಒಂದು ಪ್ರಶ್ನೆ ಕೇಳ್ಯಾನ್ರಿ. ಕ್ವಾಣೇಶ್ವರ ದೈತ ಬೇರೆ ದೇವ್ರ ಕ್ವಾಣೇಶ್ವರ ದೈತ ಹೊಡೆದಾನಲ್ರಿ, ಮಾತಾಡ ಸರಿನಾ? ಪಾಪ ಎಲ್ಲಿ ಬೇರೆ ದೇವ್ರ ತೊಳ್ಕೊಂಡಂತೇಳಿ ಕೇಳ್ಯಾರ್ರಿ. ಇನ್ನೊಂದು ಪ್ರಶ್ನೆ ನಮ್ಮ ಈ ಹುಲ್ಲೋಳಿ ಗ್ರಾಮದ ಹಿರಿಯರು ಕೇಳಿರ್ತಕ್ಕಂಥ ಪ್ರಶ್ನೆ ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದ್ರ, ಕ್ವಾಣೇಶ್ವರ ದೈತಗ ಲಿಂಗ ಬೀರ ದೇವ್ರ. ಹೌದು. ಲಿಂಗ ಬೀರ ದೇವ್ರ ಮರ್ತ್ಯದೊಳಗ ಜನ್ಮವಾಯ್ತು. ಹೌದು. ಲಿಂಗ ಬೀರ ದೇವ್ರ ಮರ್ತ್ಯದೊಳಗ ಜನ್ಮ ಆಗಿ ಪ್ರಥಮದೊಳಗೆ ಎಷ್ಟೋ ಮಂದಿ ಸಿದ್ಧರನ್ನ ಹೊಡೆದ. ಹೌದು. ಭಾಗಿ ಬಂಕನಾಥನ ಹೊಡೆದ, ಶಿಕಾಸುರನ ಹೊಡೆದ, ಗಜಲಿಂಬಿ ದೈತನ ಹೊಡೆದ. ಹೌದು. ಮತ್ತ ಮೇಲಾಗಿ ಕ್ವಾಣೂರು ದೈತನ ಹೊಡೆದ. ಹೌದು. ಕ್ವಾಣೂರು ದೈತನ ಹೊಡೆದ. ಇಟ್ಟೆಲ್ಲಾ ಮಂದಿನ ದೈತರನ್ನ ಬೀರಪ್ಪ ಹೊಡೆದ. ಹೌದು. ಬೀರ ದೇವರಿಗೆ ಪಾಪ ಬತ್ತೋ ಅಥವಾ ಇಲ್ಲೋ ಅಂತ ಕೇಳ್ಯಾರ. ಹೌದಾ? ಪ್ರಥಮದೊಳಗೆ ಏನಾಗಿತ್ತು ಅಂತ ಕೇಳಿದ್ರ, ಬೀರದವರ ಅವತಾರ ಆಗೋದಕ್ಕಿಂತ ಮೊದಲನೇ ಬೀರಪ್ಪನ ಅವತಾರ ಯಾವ್ದಪ್ಪ ಅಂತಂದ್ರೆ ವೀರಭದ್ರ ಅವತಾರ. ಹೌದಾ? ಕಡೆ ವೀರಭದ್ರ. ಇನ್ನ ವೀರಭದ್ರ ಅವತಾರದೊಳಗೆ ಬೀರಪ್ಪ ಉಳ್ಕೊಂಡಿದ್ದ. ಹೌದಾ? ಮರ್ತ್ಯ ಲೋಕದೊಳಗೆ ಏನಾಗಿತ್ತು ಅಂತ ಕೇಳಿದ್ರ, ಏನು ಜಂಬಿಗಿ ಜಮಕಣಿ ನಾಡಿನೊಳಗೆ ಮಂಟೂರ ಕಣಿ ಮ್ಯಾಲ ಒಂದು ಕಿವಿ ಹಾಸಿದ್ದ, ಒಂದು ಕಿವಿ ಹೊಚ್ಚಿದ್ದ. ಕ್ವಾಂಡೂರು ದೈತ ಮಲ್ಕೊಂಡಿದ್ದ. ಹೌದಾ? ಬರೇ ಕ್ವಾಂಡೂರು ದೈತ ಉಸುಲು ಬಿಟ್ಟಂದ್ರ 12 ಹರದಾರಿ ಹೋಗಿ ಬರ್ತಿತ್ತು. 12 ಹರದಾರಿ ಒಳಗೆ ಎಷ್ಟ ಪ್ರಾಣಿ ಪಕ್ಷಿ ಮನುಷ್ಯರು ಇರ್ತಿದ್ರು ನೋಡು. ಅವನ ಉಸುಲಿಗೆ ಸಿಕ್ಕಿ ಎಲ್ಲ ಅವನ ಶರೀರದೊಳಗೆ ಸೇರ್ತಿದ್ದು, ಎಲ್ಲ ಜೀವ ಹೊಕ್ಕಿದ್ದು. ಹೌದು. ಇದು ದಿನನಿತ್ಯ ಅವನು ಕಾಯಕ್ಕಾಗಿತ್ತು. ಒಮ್ಮೆ ಉಸುಲು ಬಿಟ್ಟ ಅಂದ್ರ ಹೌದಾ 12 ಹರದಾರಿ ಒಳಗೆ ಎಷ್ಟು ಪ್ರಾಣಿ ಪಕ್ಷಿ ಮೈತಿರ್ತಾವ, ಎಷ್ಟು ಮನುಷ್ಯರು ತಿರುಗಾಡ್ತಿರ್ತಾರ ನೋಡು. ಎಲ್ಲಾರು ಅವನು ಉಸುಲಿಗೆ ಸಿಕ್ಕ ಅವನ ಶರೀರದೊಳಗೆ ಹೋಗಿ ಸತ್ ಹೊಕ್ಕಿದ್ರು. ಹೌದು. ಇದು ದಿನನಿತ್ಯ ಇದು ಪಾಪ ಯಾರಿಗೆ ನೋಡ್ಲಾರ್ದಂಗಾಗಿತ್ತು. ಹೌದು. ಅವನ್ನ ಹೊಡೆಯುವಂತ ಮತ್ತದೊಳಗೆ ಯಾರು ಇಲ್ಲದಂಗಾಗಿತ್ತು. ಹೌದಾ? ಪಾಪ ಯಾರು ಮಾಡಕತ್ತಾರ? ಕ್ವಾಂಡೂರು ದೈತ ಮಾಡಕತ್ತಾನ. ಹೌದು. ಇದನ್ನ ನೋಡ್ಲಾರ್ದಕ್ಕಾಗಿ ದೇವಾಣ ದೇವತರು ಎಲ್ಲಾರು ಕೂಡಿ ಪಂಚಮುಖದ ಪರಮಾತ್ಮ ಮರೆ ಹೊಕ್ಕಾಗ ಪರಮಾತ್ಮ ಸೂರಮದೇವಿ ಹೊಟ್ಟಿ ಒಳಗ ವೀರಭದ್ರನ್ನೇ ಬಂದು ಬೀರಪ್ಪಾಗಿ ಜನ್ಮ ತಾಳಿ ಇಂತ ಕಷ್ಟ ಕೊಡುವಂತ ಭಕ್ತರನ್ನ ಕಾಡುವಂತ ದೈತರೆಲ್ಲ ನೀನೇ ಸಂಹಾರ ಮಾಡು, ಇದಕ್ಕೆ ನಿನಗೆ ಪಾಪ ಬರಂಗಿಲ್ಲ ಅಂತ ತಿಳ್ಕೊಂಡು ಬೀರಪ್ಪ ಹೊರ ನೀಡೇನ. ಬೀರಪ್ಪ ಅದ್ರ ಸಲುವಾಗಿ ಬಂದು ಅವ್ರನ್ನ ಮರ್ದನ ಮಾಡ್ಯಾನ. ಹೌದು. ಹೌದಾ? ವೀರಲಿಂಗೇಶ್ವರ ಅದಕ್ಕ ಅವ್ರು ಕರೆಕ್ಟ್ ಅಂತ ತಿಳ್ಕೊಂಡು ದೈವದವ್ರು ಒಪ್ಪಿಗೆ ಕೊಟ್ರು. ಅದಕ್ಕೆ ಬಾಳ ಮಾತಾಡೋದು ಬೇಡ. ಪ್ರಕಾರ ಶಾಲ ಹಾಡಿ ಮುಂದೆ ಹಾಡುವಂತ ಕಲಾವಿದರಿಗೆ ಪಾಳೆ ಕೊಡೋನು. ಮತ್ತ ನಮ್ಮ ಅಪ್ಪಗಳಲ್ಲಿ ಕುಡಿರ್ತಕ್ಕಂಥವ್ರು ಎಟ್ಟು ಕೇಳ್ತಾರ ನೋಡು, ನಮ್ಗೆ ಎಟ್ಟು ತಿಳಿತೈತಿ, ನೀವ್ ಎಟ್ಟು ನಮಗೆ ವಿದ್ಯಾದಾನ ಮಾಡಿನ ಅಟ್ಟು ಹೇಳುವಂತ ಪ್ರಯತ್ನ ಮಾಡ್ತೇವೆ ತಿಳ್ಕೊಂಡ ಇನ್ ಯಥಾ ಪ್ರಕಾರ ತಂಗಿ ಚಾಲ್ ಹಾಡಿ ಮತ್ತೆ ಹಿರಿ ಕಲಾವಿದರಿಗೆ ಪಾಳೆ ಕೊಡೋನು. ಹೌದು. ನೋಡ್ರಿ ಹೋಗ್ಯಾರ ನೋಡ್ರಿ ಕಲಬುರ್ಗಿ ಅವ್ರು. ಹಾಲು 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 ಹಾಲು